ಹೋದ ತಿಂಗಳು ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ, ರಾಜನಗುಂಟೆ ಪಟೇಲಮ್ಮ ದೇವಿ ದೇವಸ್ಥಾನದ್ದು ಸುಮಾರು 2.5 ಲಕ್ಷ ಜನ ಅಷ್ಟು ನೋಡಿದ್ರಿ, ತುಂಬ ಫೇಮಸ್ ಆಗಿತ್ತು. ಇವತ್ತು ಅದೇ ಜಾತ್ರೆಗೆ ಬಂದಿದ್ದೀವಿ. ಇಲ್ಲೂ ತುಂಬ ಜನ ಸೇರಿದ್ದಾರೆ. ಮನೆ ಮನೆಗೂ ಒಬ್ಬೊಬ್ಬರು ಹಬ್ಬ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಇದೊಂದು ದೊಡ್ಡ ಹಬ್ಬ, ವರ್ಷಕ್ಕೊಂದ್ಸಲ ಮಾಡ್ತಾರೆ. ಸುಮಾರು ಇತಿಹಾಸಗಳಿದೆ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಎಂಡವರೆಗೂ ನೋಡ್ತಾ ಹೋಗಿ ಅರ್ಥ ಆಗುತ್ತೆ. ಈ ಕಳಸ ತರೋದಾಗಿರ್ಬೋದು, ಜನ ಯಾವ ರೀತಿ ಸೇರ್ತಾರೆ, ತೇರ್ನ ಇಳಿಯೋದು, ಪ್ರತಿಯೊಂದು ವಿಡಿಯೋನು ಫುಲ್ ನೋಡ್ತಾ ಹೋಗಿ ಸ್ನೇಹಿತರೆ. ಫುಲ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಣ್ಣ, ಏನು ಪ್ರಿಪರೇಷನ್, ಎಷ್ಟು ದಿನದಿಂದ ನಡೀತಿದೆ ಜಾತ್ರೆ? ಇದು ಅದ್ಗಾನಹಳ್ಳಿಯಲ್ಲಿ ಹಲವಾರು ದಶಕಗಳಿಂದ ಈ ಜಾತ್ರೆ ನಡೀತಾ ಇದೆ. ಈ ಸುತ್ತ ಇರುವಂತ 7 ಹಳ್ಳಿಗಳು ಸೇರಿ ಈ ಜಾತ್ರೆ 7 ದಿವಸಗಳ ಕಾಲ ನಡೆಯುತ್ತೆ. ಪ್ರಾರಂಭ ಸೋಮವಾರ ಆಂಜನೇಯನ ಆರತಿ ಮಾಡ್ತಾರೆ, ಮೊನ್ನೆ ಮಂಗಳವಾರ ಲಕ್ಷ್ಮೀ ಆರತಿ, ಬುಧವಾರ ಪ್ರಮುಖವಾಗಿ ಏನು ಆದಿಶಕ್ತಿ ಶ್ರೀ ಪಟೇಲಮ್ಮ ದೇವಿ ಇದೆ ಅದರ ಉತ್ಸವ, ಮತ್ತು ಎಲ್ಲ ಗ್ರಾಮಗಳಿಂದ ಪಟೇಲಮ್ಮನ ದೇವಸ್ಥಾನದ ಬಳಿ ರಥಗಳು ಬರ್ತವೆ. ಎಲ್ಲ ಹಳ್ಳಿಗಳಿಂದ ಹೆಣ್ಮಕ್ಳು ಮಾತೆಯರು ಆರತಿಯನ್ನು ಎತ್ಕೊಂಡ್ಬಂದು ಪಟೇಲಮ್ಮನಿಗೆ ಆರತಿ ಮಾಡೋದ್ರ ಮೂಲಕ ಅವರ ಬೇಡಿಕೆಗಳು ಮತ್ತು ಅವರ ಏನು ಕೋರಿಕೆಗಳಿರ್ತವೆ. ಸುತ್ತಮುತ್ತ ಹಳ್ಳಿ ಹಬ್ಬ ಇದು. ಹೌದು, ಸುತ್ತ ಬೆಂಗಳೂರು ಇವತ್ತು ಬೆಳೆದಂತೆ ಕೂಡ ಗ್ರಾಮೀಣ ಸೊಗಡನ್ನ ಉಳಿಸ್ಕೊಂಡಿರುವಂತ ಗ್ರಾಮ ಅದ್ಗಾನಹಳ್ಳಿ ಗ್ರಾಮ. ಮತ್ತು ಸುತ್ತಮುತ್ತ ಮನೆಯಲ್ಲೂ ಮಾಡ್ತಾರೆ, ಪ್ರತಿ ಮನೆಯಲ್ಲೂ ಮಾಡ್ತಾರೆ. ಮತ್ತು ಅವರವರ ಶಕ್ತಿ ಅನುಸಾರ ಅವರ ಸಂಬಂಧಿಕರು, ಸ್ನೇಹಿತರು ಕರೆದು ಪ್ರತಿ ವರ್ಷ ಊಟ ಕೊಡುವಂತ ಕೆಲಸವನ್ನ ಸುತ್ತ 7 ಹಳ್ಳಿಯವರು ಕೂಡ ಮಾಡ್ತಾರೆ. ಇದನ್ನು ಪ್ರಮುಖವಾಗಿ ಪೂಜಾರರಾದಂಥ ಶ್ರೀ ಅಜ್ಜಪ್ಪನವರ ಕುಟುಂಬಸ್ಥರು ನಿರಂತರವಾಗಿ ಈ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಅಣ್ಣ, ಇದು ಎಷ್ಟೇ ವರ್ಷದ ಜಾತ್ರೆ ನಡೀತಾ ಇರೋದು ಈಗ ನಿಮ್ಗೆ ತಿಳಿದಿರಂಗೆ? ಇದು ಇಸ್ವಿ ಅನ್ನೋದಕ್ಕಿಂತ ದಶಕಗಳು ಅಂತ ಹೇಳ್ಬೋದು. ಒಂದು 10-12 ದಶಕಗಳು. ನೋಡಿ, ಹೋದ ತಿಂಗಳು ವಿಡಿಯೋ ಮಾಡಿದ್ದೆ ರಾಜನಗುಂಟೆ ಪಟೇಲಮ್ಮ ದೇವಿ ಜಾತ್ರೆ ನಡೆಯುತ್ತೆ ಅಂದ್ಬಿಟ್ಟು. ಸುಮಾರು 2.5 ಲಕ್ಷ ಜನ ನೋಡಿದ್ರಿ. ಇವತ್ತು ನಡೀತಾ ಇದೆ ಸ್ನೇಹಿತರೆ, ಜಾತ್ರೆಗೆ ಬಂದಿದ್ದೀವಿ. ತುಂಬಾ ಜನ ಸೇರಿದ್ದಾರೆ. ವಿಜಯ್, ಏನು ವಿಶೇಷತೆ, ಏನು ನಡೀತಾ ಇದೆ ಈಗ? ಆದಿಶಕ್ತಿ ಪಟೇಲಮ್ಮ ದೇವಿ ಜಾತ್ರಾ ಮಹೋತ್ಸವ 30ನೇ ತಾರೀಕಿಂದ ಸ್ಟಾರ್ಟ್ ಆಗೈತೆ, 7ನೇ ತಾರೀಕುವರೆಗೂ ಇರುತ್ತೆ. ಇವತ್ತು ರಥ ತೇರು. ಏನೇನು ಪ್ರಿಪರೇಷನ್ ಮಾಡಿದ್ರಿ ಈಗ? ಆರತಿ, ದೇವ್ರ ತೇರು, ಮೆರವಣಿಗೆ, ಮಟನ್ ಊಟ. ಇವತ್ತು ಮನೆ ಮನೆಗೂ ಮರಿ ಹೊಡಿತಾರೆ. ನಾಳೆ ಬಾಯಿಬೀಗ ಇರುತ್ತೆ. ಎಷ್ಟು ದಿನ ನಡೆಯೋದು ಜಾತ್ರೆ? 9 ದಿವಸ ನಡೆಯುತ್ತೆ. ಯಾವತ್ತಿಂದ? 30ನೇ ತಾರೀಕು, 30/3/2026ರಿಂದ 7/4/2026. 7ನೇ ತಾರೀಕುವರೆಗೂ ನಡೆಯುತ್ತೆ. ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ರಾಜನಗುಂಟೆ ಪಟೇಲಮ್ಮ ದೇವಿ ದೇವಸ್ಥಾನ ಬಂದ್ಬಿಡಿ ಎಲ್ಲರೂ. ಈಗ ಇದು ದೇವಿನೇ ಹೆಣ್ಮಕ್ಳೇ ಪ್ರತಿಯೊಂದು ಜಾತ್ರೆ ಆಗ್ಲಿ, ಹಬ್ಬ ಆಗ್ಲಿ, ಪ್ರತಿಯೊಂದು ಕೆಲಸದಲ್ಲೂ ತೊಡ್ಕೊಳ್ಳೋದು. ಅದ್ರ ಜೊತೆ ಮನೇಲಿ ಯಜಮಾನ್ರು ಅವರು ಸಪೋರ್ಟ್ ಮಾಡ್ತಾರೆ ಎಲ್ಲಾರ ಮನೇಲೂ. ಬಾರ ಮಕ್ಕ. ಈಗ ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರಿ ನೀವು? ಎಷ್ಟು ದಿನ ಮುಂಚೆ? ನಾವೀಗ 3 ದಿವಸದಿಂದ ಇಲ್ಲಿ ಜಾತ್ರೆ ನಡೆಯೋದು. ಅಂದ್ರೆ ಆ ಊರಲ್ಲಿ 3 ದಿವಸದಿಂದನೂ ನಡೆಯುತ್ತೆ. ಸೋಮವಾರ ಎಲ್ಲ ಗಂಡ ದೇವರಿಗೆ ಅಂತ ಜಾತ್ರೆ ಮಾಡ್ಕೊಂತೀವಿ. ಅದಕ್ಕೆ ಬೆಲ್ದಾರತಿ ಮಾಡ್ಕೊಂಡು ದೇವರು, ಈಗ ಆಂಜನೇಯ ಇರ್ಬೋದು, ಇನ್ನೊಂದು ಈ ಥರ ಗಂಡ ದೇವರುಗಳಿಗೆ ಆರತಿ ಮಾಡ್ಕೊತಾರೆ.
ಇದು 7 ಊರಲ್ಲಿ ನಡೆಯುವಂಥ ಜಾತ್ರೆ. ನೀವು ಯಾವ ಊರು ಮೇಡಮ್? ನೀವು ನಮ್ದು ನಾಗದಾಸನಹಳ್ಳಿ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಕಳಸ ಇಲ್ಲಿ? ಈಗ ನಾನು ಮದುವೆ ಆಗಿ 20 ವರ್ಷ ಆಯಿತು. 20 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಮ್ಮ ಮಾವ ಅವರಪ್ಪ ಈ ಒಂದು 2-3 ತಲೆಮಾರಿಂದನೂ ಈ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಎಷ್ಟು ದಿನ ನಡೆಯುತ್ತೆ ಜಾತ್ರೆ? ಇದು 3 ದಿವಸ ಆ ಊರುಗಳಲ್ಲಿ ನಡೆಯುತ್ತೆ. ಇಲ್ಲಿನ ಜಾತ್ರೆ 9 ದಿವಸ ನಡೆಯುತ್ತೆ. ಈ ಕ್ಷೇತ್ರದಲ್ಲಿ 9 ದಿವಸ ನಡೆಯುತ್ತೆ. 9 ದಿವಸ. 9 ದಿವಸ. ಸರಿ ಸರಿ, ಥ್ಯಾಂಕ್ ಯು. ನೀವು ಯಾವ ಊರು, ನಿಮ್ಮ ಹೆಸರೇನು, ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರಿ ಜಾತ್ರೆಗೆ? ಎಷ್ಟು ದಿನ ಮುಂಚೆ ಮಾಡಿದ್ರಿ? ನನ್ನ ಹೆಸರು ಅಹಲ್ಯ ಅಂತ ಹೇಳ್ಬಿಟ್ಟು ನಾವು ನಾಗದಾಸನಹಳ್ಳಿ ಊರು ಇಲ್ಲೇ ಇರೋದು. ಹೌದು, ಪಕ್ಕದೂರು. ಈ ಜಾತ್ರೆ ಬಂದು ಏಳೂರು ಜಾತ್ರೆ ಅಂತ ಹೇಳ್ಬಿಟ್ಟು ಸೊ ಏಳೂರು ಜಾತ್ರೆಯಲ್ಲಿ ನಮ್ಮೂರು ಒಂದು ನಾಗದಾಸನಹಳ್ಳಿ ಅಂತ. ಸೊ ಇದು 3 ದಿನ ಮೇನ್ ಆಗಿ ನಡೆಯುತ್ತೆ. ಒಂದು ಊರಲ್ಲಿ ಊರ್ ದೇವ್ರಿಗೆ ಮಾಡೋದು, ಸೆಕೆಂಡ್ ಒನ್ ಪ್ರಿಪ್ರೇಷನ್, ನೆಕ್ಸ್ಟ್ ಥರ್ಡ್ ಡೇಗೆ ಮೇನ್ ಪಟಲಮ್ಮ ದೇವಿಗೆ. ಯಾವ ರೀತಿ ಪ್ರಿಪ್ರೇಷನ್, ಏನೇನ್ ಮಾಡಿದ್ರಿ? ಪ್ರಿಪ್ರೇಷನ್ಸ್ ಯಾವಾಗಲೂ ಚೆನ್ನಾಗಿ ಇದ್ದೇ ಇರುತ್ತೆ. ಹೆಣ್ಮಕ್ಳಿಗೆ ಫುಲ್ ಚೆನ್ನಾಗಿ ರೆಡಿ ಆಗೋದು ಒಂದು ಮೇನ್ ಇರುತ್ತೆ. ಜಾತ್ರೆ ಅಂದ್ರೆ ಹೌದು, ಹೆಣ್ಮಕ್ಳು ರೆಡಿ ಆಗೋದು. ಅಂಡ್ ಆರ್ತಿನ ತುಂಬಾ ಚೆನ್ನಾಗಿ ಬೆಳಗೋದಂತೂ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಮಾಡ್ತೀವಿ. ಹೆಂಗೆ ನಿಮ್ಗೆ ಖುಷಿ ಆಗ್ತಾ ಇದೆಯಾ? ಜಾತ್ರೆ ವರ್ಷನೂ ಬರುತ್ತೆ. ಇದು ಎಷ್ಟನೇ ವರ್ಷ ನೀವು ಮಾಡ್ತಾ ಇರೋದು? ನಾನು 4th ಸ್ಟ್ಯಾಂಡರ್ಡ್ ಅಂದ್ರೆ 8 ವರ್ಷ ಮಗುವಿಂದನೂ ನಾನೇ ಆರ್ತಿ ಹೊರ್ತಾ ಇರೋದು. ಅವಾಗಿಂದನೂ? ಹೌದೌದು, ಮನೆ ಮಗಳಾಗಿ. ಸ್ವಾಮಿಗಳ ಈಗ ಎಷ್ಟು ವರ್ಷ ಆಯಿತು ದೇವಸ್ಥಾನ ಶುರುವಾಗಿ? ನಮ್ಮ ಪಟಲಮ್ಮ ದೇವರು 200 ವರ್ಷಗಳಿಂದ ಇಲ್ಲಿ ಸ್ಥಾಪನೆ ಆಗಿದೆ. ಈ ದೇವರನ್ನು ಕೆಂಪಣ್ಣನವರು ಮೊದಲಿಗೆ ಅರ್ಚಕರು, ಆಮೇಲೆ ಮುನೇಗೌಡರು ಇದನ್ನು ಸ್ಥಾಪನೆ ಮಾಡತಕ್ಕಂಥವರು. ಹೀಗೆ 200 ವರ್ಷಗಳಿಂದ ಈ ಜಾತ್ರೆಯನ್ನು ಪ್ರತಿ ವರ್ಷವೂ ನಾವು ನಡೆಸ್ಕೊಂಡು ಜಾತ್ರೆಗಳನ್ನು ನಡೆಸ್ತಾರೆ. ಇದು ನಮ್ಮ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಚಂದನ್ ಅವರಿಗೆ ಈಗ ನಿಮ್ಮ ಸಹಕಾರ, ಅಭಿಮಾನ, ಪ್ರೀತಿ, ವಿಶ್ವಾಸ ಹೀಗೆ ಸದಾಕಾಲ ಹೀಗೆ ಇರಲಿ. ಅವ್ರು ತುಂಬ ಚೆನ್ನಾಗಿ ಬೆಳೀಲಿ. ಲೈಕ್ ಮಾಡಿ, ಫಾಲೋ ಮಾಡಿ. ನಮ್ಮ ಗ್ರಾಮ ದೇವತೆನ ಬೆಳೆಸೋಕ್ಕೆ ಇವರು ಯೂಟ್ಯೂಬಲ್ಲಿ ಫೇಮಸ್ ಆಗ್ತಾ ಇದ್ದಾರೆ. ಸದಾ ಹಿಂಗೆ ನಾವು ಪ್ರತಿ ವರ್ಷ ಬಂದು ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಸ್ನೆಲ್ಲ ಬಿಡಲಿ. ಇವ್ರಿಗೆ ಒಳ್ಳೇದಾಗಲಿ, ಚೆನ್ನಾಗಿ ಬೆಳೀಲಿ ಇವರು. ಎಲ್ಲ ಮುಗೀತಾ ಕಳಸ? ಏನಿದು ಪದ್ಧತಿ? ಸರ್ ಮುಗೀತು. ಇದು ವರ್ಷನೂ ದೇವರಿಗೆ ಪಟೇಲಮ್ಮ ಜಾತ್ರೆ ಅಂತ ಮಾಡ್ತಾರೆ. 7 ಸೇರಿ ಒಂದೇ ಹತ್ರ ಮಾಡೋದು. ಹೌದು. ಈಗ ಇಲ್ಲಿ ದೇವ್ರ ಮುಂದೆ ತೋರಿಸಿದ್ರೆ ಅಲ್ಲಿಗೆ ಮುಗೀತು ಅಂತ. ನೆಕ್ಸ್ಟ್ ಏನು ಇವಾಗ? ನೆಕ್ಸ್ಟ್ ಏನಿಲ್ಲ ಸರ್, ಬೆಳಗಿಸ್ಬಿಟ್ಟು ತಗೊಂಡೋಗೋದು, ಅವ್ರವ್ರ ಊರಿಗೆ ತಗೊಂಡೋಗೋದು. ಏನಿರುತ್ತೆ ಇದು ಕಳಸದಲ್ಲಿ? ಏನೇನು ತಗೊಂಡ್ಬಂದಿರ್ತೀರಾ? ತಮಟ ತಗೊಂಡ್ಬಂದಿರ್ತೀವಿ, ತಂಬಿಟ್ಟು ಉಂಡೆ ಮಾಡಿರ್ತೀರಾ, ಆಮೇಲೆ ದೀಪ ಇಟ್ಟಿರ್ತೀವಿ, ಆರತಿ, ಅಕ್ಕಿ, ತಂಬಿಟ್ಟು ಉಂಡೆ ಎಲ್ಲ ಇಟ್ಟು ಹೋಗ್ತೀವಿ. ಇದೇನು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ತೇರು? ಯಾವ ತರ ಇದು ಕಳಸ ತಂದಿದ್ದೀರಲ್ಲ? ಲಕ್ಷ್ಮಿ ತರ ಮಾಡಿದೀವಿ. ಯಾವ ಊರಿಂದ ಬಂದಿದ್ದು ನೀವು? ತರುಣ್ ಸೇಂದ. ಈಗ ಎಲ್ಲರೂ ನಾರ್ಮಲ್ ಆಗಿ ಹೂವ ಈ ತರ ಎಲ್ಲ ತಗೊಂಡ್ಬರ್ತಾರೆ ಕಳಸನ, ನೀವು ಲಕ್ಷ್ಮಿನ ತಲೆ ಮೇಲೆ ಇಟ್ಕೊಂಡ್ ಬಂದಿದ್ದೀರಾ? ಯಾವಾಗ್ಲೂ ಇದೇ ತರ ಮಾಡ್ತೀವಲ್ಲ. ವರ್ಷನೂ ಹಿಂಗೆ ಮಾಡ್ತೀರಾ ನೀವು? ಹೋದ್ಸಲ ತೇರ್ ಮಾಡಿದ್ರಿ, ಈಗ ಅಲ್ಲ, ಹೋದ್ಸಲ ಲಕ್ಷ್ಮಿ ತಂದಿರ್ಲಿಲ್ಲ ನೀವು. ಈಗ ಹೆಂಗೆ ತಂದ್ಬಿಟ್ಟು ದೇವ್ರಿಗೆ ದರ್ಶನ ಮಾಡಿಸ್ಬಿಟ್ಟು ನೆಕ್ಸ್ಟ್ ಏನು? ಅಂದ್ರೆ ಈಗ ನೀವು ಹೋಗಿ ದೇವ್ರ ಮುಂದೆ ತೋರಿಸಿದ್ರೆ ಮುಗೀತು ಅಲ್ಲಿಗೆ ಅಲ್ಲ? ಬೆಳಗ್ತೀರಾ? ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಸ್ನೇಹಿತರೆ. ಮೇಡಮ್ ಯಾವ ಊರಿಂದ ಬಂದಿರೋದು? ನಾವು ನಮ್ಮ ಮುತ್ತಜ್ಜಿಯವರ ಊರು ತರುಣ್ ಸೆ. ಆಕ್ಚುಲಿ ಇಲ್ಲೇ ತರುಣ್ ಸೆ. ಪ್ರತಿ ವರ್ಷನೂ ಬರ್ತೀವಿ, ಚೈಲ್ಡ್ಹುಡ್ ಇಂದ ಬರ್ತೀವಿ. ಎಷ್ಟು ವರ್ಷದಿಂದ? ಸುಮಾರು ಒಂದು 30 ವರ್ಷದಿಂದ. 30 ವರ್ಷದಿಂದ ಬರ್ತೀವಿ. 30 ವರ್ಷ ಆಗಿಲ್ಲ, ಒಂದು 20 ಇಯರ್ಸ್. ವಿಡಿಯೋಸ್ ಎಲ್ಲ ನೋಡ್ತಿರ್ತೀರಾ ನಮ್ದು? ನೋಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿದಿರಲ್ಲ, ಹೇಳಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ. ರೈತ ಮಾಧ್ಯಮ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಡಿಯೋಸ್ ಎಲ್ಲಾನು. ಎಕ್ಸ್ಪೆಷಲಿ ಅದು ಸೈಟ್ಸ್ದು ಮತ್ತೆ ಪ್ರಾಪರ್ಟೀಸ್ ಡೀಟೇಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ಇವ್ರನ್ನ ಫಾಲೋ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ಥ್ಯಾಂಕ್ ಯು. ಇವಾಗ ದರ್ಶನ ಆಯ್ತಾ? ಇನ್ನೂ ಇಲ್ವಾ? ಇನ್ನ ಇಲ್ಲ. ನೀವು ಕಳ್ಸ ತಂದಿಲ್ಲ, ಎಲ್ಲ ಹೆಣ್ಮಕ್ಳು ತಗೊಂಡ್ಬಂದಿದ್ದಾರೆ? ಇಲ್ಲ, ನನ್ನ ತಂಗಿದೇರು ತಗೊಂಡ್ಬಂದಿದ್ದಾರೆ. ಅವ್ರು ಮಾತ್ರ ತರ್ತಾರೆ, ನೀವು ತರಲ್ಲ? ಒಂದ್ ಮನೆಗೆ ಒಂದ್ ಆರ್ತಿ ಅವ್ರು ತಗೊಂಡು ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು. ತರುಣ್ಸಿಂದನ ಎಷ್ಟೇ ವರ್ಷದಿಂದ ಮಾಡ್ತಾ ಇರೋದು ನೀವು? ದೇವಿಗೆ ಆರತಿ ಮಾಡಿರೋದ್ರಿಂದ ದೇವಿ ಟೀಮಲ್ಲಿ ಮಾಡ್ತೀವಿ. ಲಕ್ಷ್ಮಿ
ನೀವು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಗೊಂಡ್ಬರ್ತಾ ಇರೋದು ವರ್ಷ ಬರ್ತಾ ಇರ್ತೀರಾ ಇಲ್ಲಿ? ಹೌದು. ಓಕೆ